ಕಲ್ಪತರುನಾಡು ತ್ರಿವಿಧ ದಾಸೋಹಿ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಕರ್ಮಭೂಮಿ ತುಮಕೂರಿನಲ್ಲಿ ನಾಳೆಯಿಂದ 2 ದಿನಗಳ ಕಾಲ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 39ನೇ ರಾಜ್ಯ ಸಮ್ಮೇಳನ ನಡೆಯಲಿದೆ. ಸದ್ಯ ರಾಜ್ಯ ಸಮ್ಮೇಳನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೇಂದ್ರ ಮಂತ್ರಿ ವಿ ಸೋಮಣ್ಣ ಸೇರಿದಂತೆ ಸಿದ್ಧಗಂಗಾ ಶ್ರೀಗಳು, ಆದಿಚುಂಚನಗಿರಿ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಇನ್ನು ನಾಳಿದ್ದು ಭಾನುವಾರ ಪ್ರತಿನಿಧಿಗಳ ಸಮಾವೇಶ ಮತ್ತು ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿರುವವರಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದೇ ವೇಳೆ ನಮ್ಮ ರಾಜ್ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ರಶ್ಮಿ ಶ್ರೀನಿವಾಸ್ ಹಳಕಟ್ಟಿರವರಿಗೆ ವಿದ್ಯುನ್ಮಾನ ಕ್ಷೇತ್ರದಿಂದ ಪ್ರಶಸ್ತಿಯನ್ನು ಕೂಡ ನೀಡಲಾಗ್ತಾ ಇದೆ ಅಂತ ಹೇಳಿ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ರಾಜ್ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಡಿನ ಈ ಬಾರಿ ರಾಜ್ಯ ಪತ್ರಕರ್ತರ ಸಮ್ಮೇಳನ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಕಲ್ಪತರ ನಾಡಿನಲ್ಲಿ ತುಮಕೂರಿನಲ್ಲಿ ನಡೀತಾ ಇದೆ. ಇದೇ ಜನವರಿ 18 ಮತ್ತು 19ನೇ ತಾರೀಕು ಈ ಸಮ್ಮೇಳನದಲ್ಲಿ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಯ ಎಲ್ಲ ಪತ್ರಕರ್ತರುಗಳು, ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥವ್ರು ಮತ್ತು ಎಲ್ಲ ಹಂತದಲ್ಲಿ ಸುದ್ದಿ ಮನೆಯಲ್ಲಿರುವಂಥವ್ರು ಎಲ್ಲರೂ ಕೂಡ ಈ ಸಮ್ಮೇಳನದಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. 18ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಈ ಸಮ್ಮೇಳನದಲ್ಲಿ ಅವರ ಉಪಸ್ಥಿತಿ ಭಾಳ ಮುಖ್ಯ. ಹಾಗೆ ಅಲ್ಲಿಯ ಗೃಹ ಸಚಿವರು ಮತ್ತು ಉಸ್ತುವಾರಿ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಭಾಗವಹಿಸ್ತಾ ಇದ್ದಾರೆ. KN ರಾಜಣ್ಣ ಅವರು ಸಚಿವರು ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೂ ಅನೇಕ ಹಿರಿಯ ಪತ್ರಕರ್ತರುಗಳು ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಮ್ಯಾಗ್ಸೆಸೆ ಅವಾರ್ಡಿ ಸಾಯಿನಾಥ್ ಅವರು ಕೂಡ ಈ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ. ಸಮ್ಮೇಳನದ ಸಂದರ್ಭದಲ್ಲಿ ವೃತ್ತಿ ಬಾಂಧವರನ್ನು ಗುರುತಿಸಿ ಅವ್ರನ್ನ ಸನ್ಮಾನ ಮಾಡುವಂಥ ಕೆಲಸ ಕೂಡ ಆಗ್ತಾಯಿದೆ. ಆ ಕೆಲಸ ಅವತ್ತು ಸಮಾರೋಪ ಸಮಾರಂಭದಲ್ಲಿ 19ನೇ ತಾರೀಕು ನಡೆಯುತ್ತೆ. ಆ ಸಮಾರಂಭದಲ್ಲೂ ಕೂಡ ಎಲ್ಲರೂ ಭಾಗವಹಿಸಬೇಕು. ಇದರ ನಡುವೆ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ, ಸುದ್ದಿ ಮನೆಗೆ ಸಂಬಂಧಪಟ್ಟ ಹಾಗೆ, ಪತ್ರಕರ್ತರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಗೋಷ್ಠಿಗಳನ್ನು ಕೂಡ ಏರ್ಪಾಡು ಮಾಡಿದ್ದೇವೆ. ಈ ಗೋಷ್ಠಿಯಲ್ಲೂ ಕೂಡ ಭಾಗವಹಿಸಬೇಕು. ಅದ್ರ ಜೊತೆಗೆ ಸಮ್ಮೇಳನವನ್ನು 2 ದಿನಗಳು ಇದ್ದು ಇದು ನಮ್ಮ ಸುದ್ದಿ ಮನೆಯ ಸಂಭ್ರಮ, ಸಡಗರ, ಪತ್ರಕರ್ತರ ಪಾಲಿಗೆ ಹಬ್ಬ. ಇದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಧನ್ಯವಾದ. ಈ ಬಾರಿ ರಾಜ್ಯ ಪತ್ರಕರ್ತರ ಒಟ್ಟಿನಲ್ಲಿ ಸದ್ಯ ಕಲ್ಪತರು ನಾಡಿನಲ್ಲಿ ತ್ರಿವಿಧ ದಾಸೋಹಿಗಳು, ಸಿದ್ಧಗಂಗಾ ಶ್ರೀಗಳು ನಡೆದಾಡುವ ದೇವರು ಅಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳ ಕರ್ಮಭೂಮಿಯಲ್ಲಿ ಇವತ್ತು ಪತ್ರಕರ್ತರಿಗೆ ಒಂದು ಗೌರವವನ್ನು ಸಮರ್ಪಿಸುವಂಥದ್ದು, ಕಾರ್ಯನಿರತ ಪತ್ರಕರ್ತರಿಗೆ ರಾಜ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಸಂತೋಷದ ಸುದ್ದಿ. ಸದ್ಯ ರಾಜ್ಯ ಸಮ್ಮೇಳನವನ್ನು ಮುಖ್ಯಮಂತ್ರಿಗಳು ಕೂಡ ಉದ್ಘಾಟಿಸಲಿದ್ದಾರೆ. ಉಸ್ತುವಾರಿ ಸಚಿವರಾಗಿರುವಂಥ ರಾಜಣ್ಣ ಅವರು ಇರ್ತಾರೆ, ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರ್ತಾರೆ. ಗೃಹ ಸಚಿವ ಪರಮೇಶ್ವರ್ ಅವರೇ ಉಸ್ತುವಾರಿಗಳು. ಇನ್ನು ಕೇಂದ್ರ ಮಂತ್ರಿಗಳಾದಂಥ ವಿ ಸೋಮಣ್ಣ ಅವರು ಇರ್ತಾರೆ, ರಾಜಣ್ಣ ಅವರು ಇರ್ತಾರೆ, ಮಂತ್ರಿಗಳಾದಂಥ ಸಿದ್ಧಗಂಗಾ ಶ್ರೀಗಳಿರ್ತಾರೆ, ಆದಿಚುಂಚನಗಿರಿ ಶ್ರೀಗಳಿರ್ತಾರೆ. ಇವರೆಲ್ಲರ ಸಾನ್ನಿಧ್ಯ ಇರುತ್ತೆ. ಅದರ ಜೊತೆಗೆ ನಮ್ಮ ರಾಜ್ ನ್ಯೂಸ್ನ ಪ್ರತಿನಿಧಿಗೂ ಕೂಡ ಅಲ್ಲಿ ಗೌರವ ಸಿಗ್ತಾ ಇದೆ. ನಮ್ಮ ರಾಜ್ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿರುವಂಥ ರಶ್ಮಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ. ಹೀಗಾಗಿ ಇದು ಕೂಡ ರಾಜ್ ನ್ಯೂಸ್ಗೆ ಹೆಮ್ಮೆಯ ವಿಶೇಷವಾದಂಥ ಕ್ಷಣ ಆಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರಾಗಿರುವಂಥ ಶಿವಾನಂದ ತಗಡೂರು ಕೂಡ ಈಗಾಗಲೇ ರಾಜ್ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.